ಯಾರು ಈ ಡಿ ಸಿ ಪಿ ಗಿರೀಶ್? ಮಧುಕರ್ ಶೆಟ್ಟಿ ಹೆಸರು ಕೇಳಿದ್ರಲ್ಲ ನೀವು? ಮಧುಕರ್ ಶೆಟ್ಟಿ ಇರೋದ್ರು ಅವರು ಲೋಕಾಯುಕ್ತ ಎಸ್ ಪಿ ಆಗಿದ್ದರು. ದ ಗ್ರೇಟ್ ಪೊಲೀಸ್ ಮ್ಯಾನ್. ಅಂಥವರು ಕೂಡ ಈ ಸಮಾಜದಲ್ಲಿ ಇರೋಕ್ಕಾಗಲಿಲ್ಲ. ಒಂಥರ ಉಸಿರುಗಟ್ಟಿದ ವಾತಾವರಣದಿಂದಾಗಿ ಅವರು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾರೆ. ಇವತ್ತು ಹೇಳ್ತೀನಿ ನೋಡಿ, ಯಾರು ಈ ಡಿ ಸಿ ಪಿ ಗಿರೀಶ್? ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಭೇದಿಸಿದ್ದೆ ಈ ಡಿ ಸಿ ಪಿ ಗಿರೀಶ್. ಪಶ್ಚಿಮ ವಿಭಾಗದ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಈ ಗಿರೀಶ್ 2011ರಲ್ಲಿ ಲೋಕಾಯುಕ್ತ ಎಸ್ ಪಿ ಆಗಿದ್ದಾಗಲೇ ಇವರಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ. 2011ರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಂಧಿಸಿದ್ದೆ ಈ ಡಿ ಸಿ ಪಿ ಗಿರೀಶ್ IPS. ಗಣಿಗಾರಿಕೆ ಭೂ ಹಗರಣದಲ್ಲಿ ಯಡಿಯೂರಪ್ಪ ಅವರನ್ನು ಲಾಕ್ ಮಾಡಿದ್ರು. ಕೇವಲ ಯಡಿಯೂರಪ್ಪ ಮಾತ್ರ ಅಲ್ಲ, ಹಲವು ಪ್ರಭಾವಿ ನಾಯಕರನ್ನು ಬಂಧಿಸಿದ್ದ ಕೀರ್ತಿ ಇವರಿಗಿದೆ. IPS ಅಧಿಕಾರಿ ದಿವಂಗತ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಅವರ ಸ್ನೇಹಿತರು. ಮಧುಕರ್ ಶೆಟ್ಟಿ ಸ್ಟೋರಿಯನ್ನು ಇವರ ಹತ್ರ ಕೇಳಬೇಕು, ಭಾಳ ಅದ್ಭುತವಾಗಿ ಹೇಳ್ತಾರೆ. ಮಧುಕರ್ ಶೆಟ್ಟಿ ವಡ್ಡರ್ಸೆ ರಘುರಾಮ್ ಶೆಟ್ಟರ ಮಗ. ವಡ್ಡರ್ಸೆ ರಘುರಾಮ್ ಶೆಟ್ಟರು ಖ್ಯಾತ ಪತ್ರಕರ್ತ. ಅವರ ಮಗ ಮಧುಕರ್ ಶೆಟ್ಟಿ. ಈಗಲೂ ಮಧುಕರ್ ಶೆಟ್ಟಿ ಅವರಿಗೆ ಅಪಾರ ಪ್ರಮಾಣದ ಅಭಿಮಾನಿಗಳಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಅಂದರೆ ಮಧುಕರ್ ಶೆಟ್ಟಿ. ಎಸ್, ಅವರ ಸ್ನೇಹಿತ ಇವರು. ಭಾಳ ಅದ್ಭುತವಾಗಿ ಮಧುಕರ್ ಶೆಟ್ಟಿ ಬಗ್ಗೆ ನಿರಂತರವಾಗಿ ಮಾತಾಡ್ತಾರೆ ಗಿರೀಶ್. 2008ರಿಂದ 2013ರವರೆಗೂ ಸಖತ್ ಸದ್ದು ಮಾಡಿದ್ದ ಅಧಿಕಾರಿಗಳು. ಕೇವಲ ಯಡಿಯೂರಪ್ಪ ಮಾತ್ರ ಅಲ್ಲ, 2022ರಲ್ಲಿ ಸಿದ್ದರಾಮಯ್ಯ ಮತ್ತು DKಶಿ ಅವರಿಗೆ ನೋಟಿಸ್ ಕೊಟ್ಟಿದ್ದು ಕೂಡ ಇದೇ ಡಿ ಸಿ ಪಿ ಗಿರೀಶ್. ಯಾಕೆ? ಕೊರೋನಾ ವೇಳೆ ಮೇಕೆದಾಟು ಪಾದಯಾತ್ರೆ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಾರೆ. ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಮತ್ತು DKಶಿ ಅವರನ್ನು ಕೋರ್ಟ್ ಮೆಟ್ಲೇರಿಸಿರ್ತಾರೆ. ಇದೇ ಡಿ ಸಿ ಪಿ ಗಿರೀಶ್. ಇದೀಗ ಅದೇ ರೀತಿ ದರ್ಶನ್ ಬಂಧನ ಮಾಡುವಲ್ಲೂ ಕೂಡ ಇವರು ಯಶಸ್ವಿಯಾಗಿರ್ತಾರೆ. ಆಮೇಲೆ ಚಿತ್ರದುರ್ಗದಲ್ಲಿರ್ತಾರೆ SP ಆಗಿ. ಅಲ್ಲಿ ಮುರುಘಾ, ಅದರಲ್ಲೂ ಕೂಡ ಇವರ ಪಾತ್ರ ಭಾಳ ದೊಡ್ಡದಿದೆ. ಈ ಪ್ರದೋಷ್ ಇದಾನಲ್ಲ, ವೆರಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್. ಅವನು ದರ್ಶನ್ಗೆ ಅಣ್ಣ ನೀನೇನು ವರಿ ಮಾಡ್ಕೊಬೇಡಿ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಪ್ಲ್ಯಾನ್ ಮಾಡ್ತಾನೆ. ದುಡ್ಡು ತೊಗೊಂಡು ಅವರು ಕೊಟ್ಟು 3 ಜನರು ಕೊಟ್ಟು ಮತ್ತೊಂದು ಕೊಟ್ಟು ಸರೆಂಡ್ರು ಮಾಡಿಸ್ತಾನೆ. ಅಲ್ಲಿ ಮುಗಿದೋಗ್ಬಿಡ್ತಿತ್ತು. ಸ್ವಲ್ಪ ಯಾಮಾರಿದ್ರೆ ಡಿ ಸಿ ಪಿ ಗಿರೀಶ್ ಮುಗಿದೋಗ್ಬಿಡೋದು. ಪ್ರದೋಷ್ ಪ್ಲ್ಯಾನ್ ಉಲ್ಟಾ ಮಾಡಿದ್ದೆ ಈ ಡಿ ಸಿ ಪಿ ಗಿರೀಶ್. ಮೊದಲು ಸುಮ್ಮನಹಳ್ಳಿ ಮೋರಿ ಬಳಿ ಅಪರಿಚಿತ ಶವ ಪತ್ತೆ ಆಗತ್ತೆ. ನಿಮ್ಗೆ ಗೊತ್ತಿದೆ, ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ ನೋಡಿ ಬಂದು ಕಂಪ್ಲೇಂಟ್ ಮಾಡ್ತಾನೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ಡಿ ಸಿ ಪಿ ಗಿರೀಶ್ಗೆ ಮಾಹಿತಿ ಕೊಡ್ತಾರೆ, ಇಲ್ಲೊಂದು ಶವ ಪತ್ತೆ ಆಗಿದೆ, ಸೆಕ್ಯೂರಿಟಿ ಗಾರ್ಡ್ ಬಂದು ಹೇಳಿದ್ದಾನೆ, FIR ಮಾಡ್ಕೊಂಡಿದ್ದೀವಿ. ಓಕೆ, ಚಲೋ ಬಾಯ್. ಸ್ವಲ್ಪ ಹೊತ್ತು ಬಿಟ್ಟು ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಡಿ ಸಿ ಪಿಗೆ ಇನ್ನೊಂದು ಕಾಲ್ ಹೋಗುತ್ತೆ. ಸರ್, ಆ ಕೊಲೆ ಕೇಸ್ಗೆ ಸಂಬಂಧಪಟ್ಟಾಗೆ 4 ಸರೆಂಡರ್ ಆಗಿದ್ದಾರೆ ಸರ್. ಅರೆ, ಯಾರು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಪಿಕ್ ಪಾಕೆಟರು ಮತ್ತೊಂದು ಎಲ್ಲ ಪೊಲೀಸರಿಗೆ ಗೊತ್ತಿರುತ್ತೆ. ಪೊಲೀಸರಿಗೆ ಎಲ್ಲಿ ಬಾರ್ ಶಾಪ್ ಇದೆ, ಎಲ್ಲಿ ಲೈವ್ ಬ್ಯಾಂಡ್ ಇದೆ, ಎಲ್ಲಿ ವೇಶ್ಯಾವಾಟಿಕೆ ಇದೆ, ಎಲ್ಲಿ ಕಳ್ಳರ ಗ್ಯಾಂಗ್ ಇದೆ, ಆನ ಮನೆಯಲ್ಲಿ ಎಲ್ಲವೂ ಗೊತ್ತಿರುತ್ತೆ. ಅದೊಂದು ವ್ಯವಸ್ಥೆಯ ಭಾಗ. ಆಮೇಲೆ ಯಾವಾಗ ಎಲ್ಲಿ ಸ್ವಿಚ್ ಹಾಕಬೇಕು, ಎಲ್ಲಿ ಕರೆಂಟ್ ಬರುತ್ತೆ ಅಂದ್ರೂ ಪೊಲೀಸರಿಗೆ ಗೊತ್ತಿರುತ್ತೆ. ಈ 4 ಬಂದು ಸರೆಂಡರ್ ಆಗ್ತಾರಲ್ಲ, ಯಾರು ಈ ಹಿಂದೆ ಕೊಲೆ ಏನಾದರೂ ಇದೆಯಾ ಅಂತ ಬರುತ್ತೆ. ಯಾರೂ ಇಲ್ಲ, ಹೊಸಬ್ರು. ಅರೇ ಕೊನೆ ಬೈ ಅನುಮಾನಗೊಂಡು ಡಿ ಸಿ ಪಿ ಗಿರೀಶ್ ನೇರವಾಗಿ ಠಾಣೆಗೆ ಬರ್ತಾರೆ ಬೆಳ್ಳಂಬೆಳಿಗ್ಗೆ. ರೌಡಿ ಶೀಟ್ರು ಯಾರಾದರೂ ಇರ್ಬೋದು ಅಂತ ಅಂದ್ಕೋತಾರೆ. ಗಿರೀಶ್ಗೆ ಶಾಕ್ ಆಗುತ್ತೆ. ಯಾರೂ ಪರಿಚಿತ ಮುಖ ಅಲ್ಲ, ಇಷ್ಟು ವರ್ಷಗಳಿಂದ ಇದ್ದೀನಿ ನಾನು, ಅವನ ಶಿಷ್ಯ ಇವನ ಶಿಷ್ಯ, ನೋ ಶಿಷ್ಯ, ಎಲ್ಲ ಫ್ರೆಶ್ಶು. ಅನುಮಾನ ಬರುತ್ತೆ, ತೀವ್ರ ವಿಚಾರಣೆ ಮಾಡ್ತಾರೆ. ಫಸ್ಟು ಊರು ಕೇಳ್ತಾರಂತೆ. ಏನಪ್ಪ ನೀನು? ಚಿತ್ರದುರ್ಗ. ನೀನು? ಗಿರಿನಗರ. ಯಾಕೆ ಕೊಲೆ ಮಾಡಿದ್ರಿ? ರೇಣುಕಾಸ್ವಾಮಿ ಸರ್ ಫಿನಾನ್ಸ್ ತಗೊಂಡಿದ್ದ, ಕೊಟ್ಟಿಲ್ಲ. ಫಿನಾನ್ಸ್ ತಗೊಂಡಿದ್ದು ಚಿತ್ರದುರ್ಗದವನು, ಗಿರಿನಗರದವನು. ಕನ್ಫ್ಯೂಷನ್. ಫೋನ್ ಕೊಡ್ರ ನಿಮ್ದು, ಫೋನ್ ಕೊಡಿ. ಇವ್ರಿಗೆ ಗೊತ್ತೇ ಇರಲಿಲ್ಲ ಹಿಂಗೆಲ್ಲ ಆಗತ್ತೆ ಅಂತೇಳಿ. ಫೋನ್ ನೋಡಿ, ಬಾಸ್ಗೆ ಹೋಗಿದೆ ಫೋನ್.
ರಘು ನಾನು ಚಿತ್ರದುರ್ಗ ಅಂತ ಹೇಳ್ತಾನೆ. ಚಿತ್ರದುರ್ಗಕ್ಕೂ ಬೆಂಗಳೂರಿನ ಗಿರಿನಗರಕ್ಕೂ ಲಿಂಕ್ ಹೇಗೆ ಅಂತ ಅನುಮಾನ ಬರುತ್ತೆ. ಪೊಲೀಸರ ಶೈಲಿಯಲ್ಲಿ ವಿಚಾರಣೆ ಮಾಡ್ತಾರೆ. ಇಡೀ ಪ್ರಕರಣ ಹೊರಗೆ ಬರುತ್ತೆ. ಆಗ ದರ್ಶನ್ ವಿಚಾರ ಗೊತ್ತಾಗುತ್ತೆ. ಇಡೀ ಬೇಟೆ ಪ್ಲ್ಯಾನ್ ಮಾಡೋದು ಗಿರೀಶ್ ಆದರೆ ಇನ್ನೊಂದು ಹುಲಿ ಎಂಟ್ರಿ ಕೊಡುತ್ತೆ ಚಂದನ್, ACP. ಇವರು ಬೇಟೆಗೆ ಅಖಾಡ ಸಿದ್ಧ ಮಾಡಿದರೆ ACP ಚಂದನ್ ಬೇಟೆಯಾಡ್ಕೊಂಡು ಬರ್ತಾರೆ. ಇವರಿಬ್ಬರು ಮತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫ್ರೀ ಹ್ಯಾಂಡ್ ಕೊಟ್ಟಿರೋದು. ಹಾಗಾಗಿ ಈ ಪ್ರಕರಣ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ. ದಟ್ಸ್ ಆಲ್. ನಾನು ಆವಾಗಿಂದ ಹೇಳ್ತಾ ಇದ್ದೆ, ಮಣ್ಣು ಸಿಕ್ಕಿದೆಯಲ್ಲ, ಏನು ಸರ್ ಇದರಿಂದ ಏನಾಗುತ್ತೆ ಅಂತ ನೀವು ಹೇಳ್ಬೋದು. ವಕೀಲರು ಯಾವ ರೀತಿ ಕೂಡ ಅಂದರೆ ಅವ್ರಿಗೆ ಅವಕಾಶ ಇದೆ, ವಾದ ಮಾಡ್ಬೋದು. ಆ ವಾದ ಅವರು ಸರಿ ಮಾಡಿದ್ರು, ತಪ್ಪು ಮಾಡಿದ್ರು, ಸತ್ಯದ ಪರವಾಗಿ ಮಾಡಿದ್ರು, ಸತ್ಯದ ವಿರುದ್ಧವಾಗಿ ಮಾಡಿದ್ರು, ಅದೆಲ್ಲ ಸೆಕೆಂಡ್ರಿ. ಎಷ್ಟು ಅದ್ಭುತವಾಗಿ ವಾದ ಮಾಡ್ದ, ಪೀಠಕ್ಕೆ, ನ್ಯಾಯಪೀಠಕ್ಕೆ ಮನವರಿಕೆ ಮಾಡಿಕೊಳ್ಳರಲ್ಲಿ ಸಫಲರಾದ್ರ ಇಲ್ವ ಅಷ್ಟೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿತ್ವ ಪ್ರಶ್ನೆ ಬರುತ್ತೆ. ದರ್ಶನ್ ಇದ್ರಲ್ವ ಇದರಲ್ಲಿ? ಕಿಡ್ನ್ಯಾಪ್ ಮಾಡುವಾಗ, ಕೊಲೆ ಮಾಡುವಾಗ ದರ್ಶನ್ ಇರಲಿಲ್ಲ ಅಂತ ಹೇಳ್ಬೋದು. ಕಿಡ್ನ್ಯಾಪ್ ಮಾಡುವಾಗ ಮತ್ತು ಕೊಲೆ ಮಾಡುವಾಗ ದರ್ಶನ್ ಇರಲಿಲ್ಲ ಹೇಳ್ಬೋದು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಯ್ತಾ ಇದ್ದ ದರ್ಶನ್ ಪರ ವಕೀಲರು, ನಾನು ಮೊನ್ನೆ ಹೇಳಿದೆ, ಎಲ್ಲ ಓದ್ತಾರೆ ಈಗ ಕೂತ್ಕೊಂಡು. ದರ್ಶನ್ ಪರ ವಕೀಲರಿಂದ ಬೇರೆ ಬೇರೆ ಎಲಿಬಿ ಕ್ರಿಯೇಟ್ ಅಂತಂದರೆ ಅದೇನು ಅಂತಂದರೆ, ಈಗ ಒಬ್ಬ ಕೊಲೆ ಜಾಗದಲ್ಲಿ ಸಿಕ್ಕಾಕೋತಾನೆ ಅಂತ ತಿಳ್ಕೊಳ್ಳೋಣ. ಅವನು ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದ್ದ ಸರ್, ಅವನು ಕೊಲೆ ಆಗಿದೆ ಅವನು ಅಂತೇಳಿ ಒಂದು ಕ್ರಿಯೇಟ್ ಮಾಡ್ತಾರೆ. ಇಲ್ಲ, ಅವತ್ತು ಆತನ ತಂಬ್ ಇಂಪ್ರೆಷನ್ ಇದೆ ಆಫೀಸಲ್ಲಿ, ಅಥವಾ ಅವನ ಮನೆ ಹತ್ರ, ಅಥವಾ ಅಲ್ಲಿಯ CCTVಯಲ್ಲಿ ಡೇಟ್ ಇದೆ, ಅವತ್ತು ಆತ ಅಲ್ಲಿ ಓಡಾಡ್ತಾ ಇದ್ದ, ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಕೇಳೋದು ದಾಖಲೆ. ದರ್ಶನ್ ಇರಲಿಲ್ಲ, ಕೊಲೆನೇ ಮಾಡಲಿಲ್ಲ ಅಂತ ಹೇಳ್ತಾರೆ. ದರ್ಶನ್ ಇರಲಿಲ್ಲ, ಕಿಡ್ನ್ಯಾಪ್ ಕೊಲೆ ಬಗ್ಗೆ ಉಳಿದವರು ಮಾಹಿತಿ ಕೊಟ್ಟರು ಅಂತ ಹೇಳ್ಬೋದು. ದರ್ಶನ್ ಇದರಲ್ಲಿ ಇರಲೇ ಇಲ್ಲ, ದರ್ಶನ್ ಅವರನ್ನು ಖುಷಿಪಡಿಸೋದಕ್ಕೆ ಇವರೆಲ್ಲ ಸೇರಿ ಮಾಡಿದ್ರು ಅಂತಲೂ ಹೇಳ್ಬೋದು. ಹೀಗಾಗಿ ದರ್ಶನ್ ಕೊಲೆಯಲ್ಲೇ ಭಾಗಿಯಾಗಿಲ್ಲ ಅಂತ ವಾದ ಮಾಡ್ಬೋದು. ಆಮೇಲೆ ಇನ್ನೊಂದು ಬರ್ಬೋದು ನೋಡಿ, ದರ್ಶನ್ ಅವರು ಭಾಳ ದೊಡ್ಡ ಸೆಲೆಬ್ರಿಟಿ, ಚಿತ್ರರಂಗದಲ್ಲಿ ಒಬ್ಬರನ್ನು ಹಣಿಯೋದಕ್ಕೆ ಪ್ರಯತ್ನಗಳಾಗತ್ತೆ, ಇದು ದರ್ಶನ್ ಅವರನ್ನು ಸಿಕ್ಸ್ ಹಾಕೋದಕ್ಕೆ ಮಾಡಿರುವಂಥ ಕುತಂತ್ರ ಅಂಥೇಳಿ ವಾದ ಮಾಡ್ಬೋದು. ಇದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡಬಹುದು. ನಕಲಿ ದಾಖಲೆನೋ ಮತ್ತೊಂದು ಮಗದೊಂದು ಏನೋ ಗೊತ್ತಿಲ್ಲ, ಕೋರ್ಟ್ ನೋಡ್ಕೊಳತ್ತೆ ಅದನ್ನು. ಇವರು ವಾದ ಮಾಡಿದಾಗ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಇದ್ದಾರಲ್ಲ, ಅವರದಕ್ಕೆ ಕ್ರಾಸ್ ಕ್ವಶನ್ ಆಗ್ತಾ ಹೋಗಬೇಕು. ಹೌದಾ, ಅವರು ಇರಲಿಲ್ವಾ, ಮತ್ತು ಶೂ ಅಲ್ಲಿ ಮಣ್ಣು ಹೆಂಗೆ ಬಂತು, ಅವರು ಅಲ್ಲಿದ್ದರೆ, ಮೈಸೂರಲ್ಲಿದ್ದರೆ, ರ್ಯಾಡಿಸನ್ ಬ್ಲೂ ಹೋಟೆಲಲ್ಲಿದ್ದರೆ ಮಣ್ಣು ಹೆಂಗ್ರಿ ಬಂತು ಅಂತ ಕೇಳ್ತಾರೆ. ಮಣ್ಣಿತ್ತು, ಹಾಗಿದ್ರೆ ಇದ್ರು ಅಂತ. ಈ ಥರ ಭಾಳ ರೋಚಕವಾಗಿರುತ್ತೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆಯನ್ನು ನೋಡಿದ ಸಾಕ್ಷಿಗಳು ಈಗ ಭಾಳ ಮುಖ್ಯವಾಗ್ತಾರೆ. ಈ ಮೂವರು ಸಾಕ್ಷಿಗಳು ದೃಢವಾಗಿ ಎಸ್ ಹಿಂಗಾಗಿದೆ ಅಂತ ಹೇಳಿದರೆ ಮಾತ್ರ ದರ್ಶನ್ಗೆ ಶಿಕ್ಷೆ ಆಗ್ಬೋದು. ಒಂದು ವೇಳೆ ಜಾಮೀನು ಕೊಟ್ಟಾಗ ಪ್ರಮುಖ ಸಾಕ್ಷಿಗಳನ್ನು ವ್ಯಾಪಾರ ಮಾಡಿ ತಮ್ಮ ಬಳಿ ಮಾಡಿಕೊಂಡ್ರೆ, ನೋಡಪ್ಪ ನಿನಗೆ 10 ಕೋಟಿ ಕೊಡ್ತೀನಿ ಹೇಳ್ಬೇಡ, ಅವನು ಬದಲಾಗ್ಬೋದು. ಹಣ ಕಂಡಾಗ ಹೆಣ ಬಾಯ್ಬಿಡುತ್ತೆ, ಗೊತ್ತಿಲ್ಲ, ಜಸ್ಟ್ ಹೇಳಿದ್ದಾನು. ಆ ಪ್ರತ್ಯಕ್ಷ 3 ಸಾಕ್ಷಿಗಳು ಉಲ್ಟಾ ಹೊಡೆದ್ರೆ ಅದು ಜಾಮೀನಿಗೂ ಅವಕಾಶ ಆಗ್ಬೋದು, ಅಥವಾ ಹೊರಗಿನಿಂದ ಯಾರು ಅಂತ ಗೊತ್ತಾಗಿ ಅದನ್ನು ಮಾಡಿಸಿರ್ಬೋದು. ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಜಾಮೀನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಅವಕಾಶ ಇದೆ ಸಲ್ಲಿಸೋದಕ್ಕೆ. ಕೋರ್ಟ್ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದೆ ಈ ಕೇಸನ್ನು. ಯಾಕಂದರೆ DCP ಗಿರೀಶ್ ಮತ್ತು ACP ಚಂದನ್ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಬ್ಬರು ಹೇಗೆ ಕಾರ್ಯನಿರ್ವಹಿಸಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ.